ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಆಡಳಿತದಲ್ಲಿ ಇದೀಗ ಬಾಬ್ರಿ ಮಸೀದಿ ನಿರ್ಮಾಣ ವಿಚಾರ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿಗೆ ಒಂದು ರೀತಿ ಇದು ದೊಡ್ಡ ಟೆನ್ಷನ್ ತಂದಿಟ್ಟು ರಾಜಕೀಯ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದಿನ 4-5 ತಿಂಗಳಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಇಂಥ ಟೈಮಲ್ಲಿ ಈ ಬಾಬ್ರಿ ಮಸೀದಿ ನಿರ್ಮಾಣ ವಿಚಾರ ಸಿಎಂ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಎಲೆಕ್ಷನ್ ನಡೆಯಲಿದೆ. ಮಮತಾ ಬ್ಯಾನರ್ಜಿ ಈ ಚುನಾವಣೆಯಲ್ಲಿ ಗೆದ್ದು 4ನೇ ಬಾರಿಗೆ ಗದ್ದುಗೆ ಏರೋ ಕನಸನ್ನ ಕಾಣ್ತಿದ್ದಾರೆ ಅನ್ಸುತ್ತೆ. ಹೀಗಾಗಿ ಪ್ರಬಲ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿಗೆ ಯಾವುದೇ ಧರ್ಮಾಧಾರಿತ ವಿಷಯಗಳು ಅಸ್ತ್ರ ಆಗಬಾರ್ದು, ಈ ರೀತಿ ಮುನ್ನೆಚ್ಚರಿಕೆ ಹೆಜ್ಜೆಗಳನ್ನು ಮಮತಾ ಬ್ಯಾನರ್ಜಿ ಇದೀಗ ಇಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲೇ ಟಿಎಂಸಿ ಶಾಸಕನ ಈ ನಿರ್ಧಾರ ದೀದಿಯನ್ನ ಕೆರಳಿಸಿದೆ. ಬಾಬರ್ ಹೆಸರಿನಲ್ಲಿ ಮಸೀದಿ ನಿರ್ಮಿಸಿದ್ರೆ ಮತ್ತೆ ವಿವಾದ ತಲೆ ಎತ್ತಬಹುದು. ಇದು ರಾಜಕೀಯ ಹಿನ್ನಡೆಗೂ ಕಾರಣ ಆಗಬಹುದು. ಇದಿಷ್ಟೇ ಅಲ್ಲದೆ ಹಿಂದೂಗಳು ಕೂಡ ಒಗ್ಗಟ್ಟಾಗೋಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ ಅನ್ನೋದು ಕೂಡ ಮಮತಾ ಆತಂಕಕ್ಕೆ ಕಾರಣ. ಈ ಕಾರಣದಿಂದಲೇ ಅವರು ವಿರೋಧ ಪಕ್ಷದ ಆಪ್ತ ಮುಸ್ಲಿಂ ಮುಖಂಡರ ಮೂಲಕ ಮಸೀದಿಗೆ ಅಡಿಗಲ್ಲು ಹಾಕೋ ಕೆಲಸವನ್ನ ತಡೆಯೋ ಪ್ರಯತ್ನ ಕೂಡ ಮಾಡಿದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದಿಷ್ಟೇ ಅಲ್ಲ, ಬಾಬ್ರಿ ಮಸೀದಿ ನಿರ್ಮಾಣ ಮಾಡೋದಾಗಿ ಹೇಳಿದ್ದ ಹುಮಾಯೂನ್ ಕಬೀರ್ ಅವರನ್ನ ಟಿಎಂಸಿ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಯಿತು. ಟಿಎಂಸಿಯಿಂದ ಉಚ್ಚಾಟನೆಗೊಂಡ ಬಳಿಕ ಇದೇ ಹುಮಾಯೂನ್ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಅದು ಏನಂತ ಗೊತ್ತಾ? ಮಮತಾ ಬ್ಯಾನರ್ಜಿ ಅವರು RSS ಏಜೆಂಟ್ ಅಂತ ಕೂಡ ಕರೆದ್ರು. ಮಮತಾ ದೀದಿ ಪರೋಕ್ಷವಾಗಿ ರಾಜ್ಯದಲ್ಲಿ RSS ಬೆಳವಣಿಗೆಗೆ ಸಹಾಯ ಮಾಡ್ತಿದ್ದಾರೆ ಅಂತ ಕೂಡ ಗಂಭೀರವಾಗಿ ಆರೋಪ ಮಾಡಿದ್ರು. ಇನ್ನು ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ OIC ಕೂಡ ಹುಮಾಯೂನ್ ಬೆಂಬಲಕ್ಕೆ ನಿಂತಿದ್ದು ದೀದಿ ನಿದ್ದೆಗೆಡಿಸಿದೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಈ ಬಾಬ್ರಿ ಮಸೀದಿ ವಿವಾದ ಏನಾದರೂ ಭುಗಿಲೆದ್ರೆ, ಮುಸ್ಲಿಂ ಮತಗಳ ವಿಭಜನೆ ಆದರೆ ಬಿಜೆಪಿ ಹಾದಿ ಕೂಡ ಸುಗಮವಾಗುತ್ತೆ. ಈ ರೀತಿ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇವೆ. ಯಾಕಂದ್ರೆ ಹುಮಾಯೂನ್ ಕಬೀರ್ರ ಹೊಸ ಪಕ್ಷ ಸ್ಥಾಪನೆ ನಡೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಹೊಸ ಯುಗ ಆರಂಭವಾಗುವಂತ ಮುನ್ಸೂಚನೆ ಎಲ್ಲವನ್ನು ನೀಡ್ತಾ ಇದೆ. ಕಬೀರ್ ಜೊತೆ OIC ಪಕ್ಷವೂ ಸೇರಿಕೊಂಡ್ರೆ ಬಂಗಾಳದಲ್ಲಿ ಹೊಸ ರಾಜಕೀಯ ಶಕ್ತಿ ಉದಯ ಆಗಲಿದೆ. ಪಶ್ಚಿಮ ಬಂಗಾಳದ ಆರಂಭದ ಚುನಾವಣೆಗಳಲ್ಲೇನಿತ್ತು, ಮುಸ್ಲಿಂ ಸಮುದಾಯದ ಮತಗಳೇನಿವೆ ಸಹಜವಾಗಿಯೇ ಕಾಂಗ್ರೆಸ್ ಹಿಡಿತದಲ್ಲಿ ಇದ್ವು. ಆದರೆ 60ರ ದಶಕದಲ್ಲಿ ಕಾಂಗ್ರೆಸ್ನಿಂದ ವಿಭಜನೆಗೊಂಡು ರಚನೆಯಾದಂಥ ಬಂಗಾಳ ಕಾಂಗ್ರೆಸ್ನತ್ತ ಮುಸ್ಲಿಂ ಮತಗಳು ವಾಲಿದ್ವು. ಇನ್ನು ಬಂಗಾಳ ಕಾಂಗ್ರೆಸ್ ಬಲ ಕಳೆದುಕೊಂಡು ಮುಂದೆ ಎಡಪಕ್ಷಗಳ ಜೊತೆ ವಿಲೀನ ಆಯಿತು. ಈ ಹಂತದಲ್ಲಿ ಏನಾಗುತ್ತೆ, ಮುಸ್ಲಿಂ ಮತಗಳಲ್ಲಿ ಬಹುಪಾಲು ಎಡಪಕ್ಷದ ಕಡೆ ವಾಲುತ್ತವೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಿಂದ ಹೊರಬಂದಂಥ ಮಮತಾ ಬ್ಯಾನರ್ಜಿ 1997ರಲ್ಲಿ ತೃಣಮೂಲ ಕಾಂಗ್ರೆಸ್ ರಚಿಸಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇರ್ತಾರೆ. ಆಗ ದೀದಿಗೆ 2006ರ ಸಿಂಗೂರ್ ಹೋರಾಟ ಜೊತೆಗೆ 2007ರ ನಂದಿಗ್ರಾಮ ಹೋರಾಟ ದೊಡ್ಡ ಮಟ್ಟದಲ್ಲಿ ಬೂಸ್ಟನ್ನು ಕೊಡುತ್ತವೆ. ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ಬೆಂಬಲ ಕೂಡ ಸಿಗುತ್ತೆ ವೀಕ್ಷಕರೇ. ಇನ್ನು 2011ರ ಚುನಾವಣೆಯಲ್ಲಿ ಟಿಎಂಸಿ ಗದ್ದುಗೆಗೆ ಏರೋಕ್ಕೂ ಕೂಡ ಇದೇ ಪ್ರಮುಖ ಕಾರಣ ಆಯಿತು. ಮುಸ್ಲಿಂ ಮತಗಳು ತಮ್ಮೊಂದಿಗೆ ಇರೋ ಕಾರಣಕ್ಕೆ ಮಮತಾ ಕೂಡ ಮುಸ್ಲಿಮರ ಓಲೈಕೆಗೆ ಮುಂದಾಗಿ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದೂ ಇದೆ. ಹೀಗಾಗಿ ಇದೀಗ ಕಬೀರ್ ಅವರ ಮಸೀದಿ ನಿರ್ಮಾಣ ಘೋಷಣೆ ಜೊತೆಗೆ ಹೊಸ ಪಕ್ಷ ಸ್ಥಾಪನೆ ಹಾಗೂ ಹೊಸ ಬೆಳವಣಿಗೆ ಏನಿದೆ, 2026ರ ಬಂಗಾಳ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಪ್ಲಸ್ ಆಗಬಹುದು. ಒಂದೆಡೆ ಬಿಜೆಪಿ ಪ್ಲಸ್ ಆದರೆ ಇಲ್ಲಿ ಮುಸ್ಲಿಂ ಮತಗಳನ್ನು ಈ ಕಬೀರ್ ಏನಿದ್ದಾರೆ ಅವರು ಚೆದರಿಸೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಅದೇ ಮಸೀದಿ ವಿಷಯ ಬಿಜೆಪಿಯತ್ತ ಹಿಂದೂ ಮತಗಳನ್ನು ಒಗ್ಗೂಡಿಸುತ್ತವೆ ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಯಾಕಂದರೆ ಪಶ್ಚಿಮ ಬಂಗಾಳದ 45ರಿಂದ 50 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರೇ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಒಟ್ಟು 90 ಕ್ಷೇತ್ರ. ಈ 90 ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿದ್ದಾರೆ. ಇನ್ನು 2021ರ ವಿಧಾನಸಭೆ ಚುನಾವಣೆಯಲ್ಲಿ 67% ಮುಸ್ಲಿಂ ಮತದಾರರೇನಿರ್ತಾರೆ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ರು.
ಇಷ್ಟು ಮತ ಪ್ರಮಾಣವನ್ನು ಉಳಿಸಿಕೊಳ್ಳೋದೇ ಮಮತಾ ಬ್ಯಾನರ್ಜಿಗೆ ದೊಡ್ಡ ಸವಾಲಾಗಲಿದೆ. ಇನ್ನು 2011ರಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ 67 ಇತ್ತು. ಆದರೆ 2016ರಲ್ಲಿ 57ಕ್ಕೆ ಕುಸಿಯುತ್ತೆ. ಇನ್ನು ಕಳೆದ ಚುನಾವಣೆ 2021ರಲ್ಲಿ ಮತ್ತಷ್ಟು ಕಡಿಮೆಯಾಗುತ್ತೆ, 44ಕ್ಕೆ ತಲುಪುತ್ತೆ. ಈ ಇಳಿಕೆ ಗ್ರಾಫನ್ನು ನೋಡಿದರೆ ಇದೀಗ ಪಶ್ಚಿಮ ಬಂಗಾಳದ ಅಧಿಕಾರ ಮಮತಾ ಬ್ಯಾನರ್ಜಿ ಕೈಯಿಂದ ತಪ್ಪುತ್ತಾ ಅನ್ನೋ ಚರ್ಚೆಯಂತೂ ಜೋರಾಗಿದೆ. ಮುಂದೆ ಈ ಬಾಬರಿ ಮಸೀದಿ ನಿರ್ಮಾಣ ಭವಿಷ್ಯ ಯಾವ ದಿಕ್ಕಿನತ್ತ ಸಾಗುತ್ತೆ? ದೀದಿ ನಾಡಲ್ಲಿ ದೀದಿಗೆ ದೀದಿ ಪಕ್ಷದವರೇ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.